ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಫುಟ್ಪಾತ್ ತೆರವಿಗೆ ಹೋಗುವ ಅಧಿಕಾರಿಗಳಿಗಿಲ್ವಾ ರಕ್ಷಣೆ ಅನ್ನೋ ಪ್ರಶ್ನೆ ಈಗ. ಫುಟ್ಪಾತ್ ತೆರವು ವೇಳೆ ಜಿಬಿಎ ಅಧಿಕಾರಿಗಳ ಮೇಲೆ ರೌಡಿಸಂ ಮಾಡಿದ್ದಾರೆ. ಫುಟ್ಪಾತ್ ತೆರವಿಗೆ ಹೋಗುವ ಅಧಿಕಾರಿಗಳಿಗಿಲ್ವಾ ರಕ್ಷಣೆ? ಇನ್ನು ಫುಟ್ಪಾತ್ ತೆರವು ವೇಳೆ ಜಿಬಿಎ ಅಧಿಕಾರಿಗಳ ಮೇಲೆ ರೌಡಿಸಂ ಅನ್ನ ತೋರಿರುವಂತದ್ದು. ಫುಟ್ಪಾತ್ ತೆರವಿಗೆ ಹೋದ ಅಧಿಕಾರಿಗಳಿಗೆ ಹೆಗ್ಗಾಮುಗ್ಗ ಥಳಿತ ಜಿಬಿಎ ಅಧಿಕಾರಿಯೊಬ್ಬರ ಮೇಲೆ ಶಿವಾಜಿನಗರದಲ್ಲಿ ಹಲ್ಲೆ ಮಾಡಿರುವಂತದ್ದು. ಮಹಿಳಾ ಅಧಿಕಾರಿ ಕಣ್ಣಿಗೆ ಪೆಪ್ಪರ್ ಸ್ಪ್ರೇ ಹೊಡೆದ ಕಿರಾತಕರು. ಇನ್ನು ಸ್ಥಳದಿಂದ ಓಡಿ ಕಣ್ಣು ಒರೆಸಿಕೊಂಡ ಎಇ ರುಚಿತಾ. ಕನ್ನಡ ಪರ ಸಂಘಟನೆ ನಾಯಕ ಮತ್ತು ಕಾರ್ಯಕರ್ತರಿಂದ ಗುಂಡಾಗಿರಿಯನ್ನ ತೋರಿರುವಂತದ್ದು. ಬಸವರಾಜ್ ಪಡುಕೋಟೆ ಮತ್ತವರ ಬೆಂಬಲಿಗರಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಜಿಬಿಎ ಎಇ ಮಾಧವರಾವ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು. ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಫುಟ್ಪಾತ್ ತೆರವಿಗೆ ಹೋಗಿದ್ದ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇನ್ನು ಅಧಿಕಾರಿಯನ್ನ ತಳ್ಳಿದ ಬಸವರಾಜ್ ಪಡುಕೋಟೆ ಮತ್ತು ಬೆಂಬಲಿಗರು ಈಗಾಗಲೇ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕಂತ ಹೇಳಿ ನೌಕರರ ಸಂಘ ಆಗ್ರಹವನ್ನ ಮಾಡ್ತಾ ಇದೆ. ಇನ್ನು ಒಂದ್ ವೇಳೆ ಏನಾದ್ರೂ ಬಂಧಿಸದಿದ್ರೆ ಜಿಬಿಎ 5 ಪಾಲಿಕೆಗಳ ಕೆಲಸವನ್ನ ಸ್ಥಗಿತಗೊಳಿಸಿರುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಬಿಜಿಎ ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಸಚಿವ ಕೃಷ್ಣ ಬೈರೇಗೌಡ ಅವರೇ ಶಿವಾಜಿನಗರಕ್ಕೆ ಬೇರೆ ಕಾನೂನು ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿರುವಂತದ್ದು. ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲೇಬಾರ್ದ? ಹಾಗಾದ್ರೆ ಇಡೀ ಬೆಂಗಳೂರಿಗೆ ಒಂದು ಕಾನೂನು, ಶಿವಾಜಿನಗರಕ್ಕೆ ಬೇರೊಂದು ಕಾನೂನ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಶಿವಾಜಿನಗರದ ಒತ್ತುವರಿ ತೆರವಿಗೆ ಹೋದ ಅಧಿಕಾರಿಗಳಿಗೆ ಈಗ ಪ್ರಾಣ ಭಯ ಕಾಡ್ತಾ ಇದೆ. ಇನ್ನು ತೆರವು ಮಾಡೋ ಅಧಿಕಾರಿಗಳನ್ನ ಅಟ್ಟಾಡಿಸಿಕೊಂಡು ಬರ್ತಾರೆ ಅಲ್ಲಿನ ಜನ. ಅಯ್ಯಯ್ಯೋ ಸಚಿವರೇ, ಮಹಿಳಾ ಅಧಿಕಾರಿಯನ್ನ ಬಿಡ್ತಾ ಇಲ್ಲ ಶಿವಾಜಿನಗರದ ಜನ. ಇನ್ನು ಸಚಿವ ಕೃಷ್ಣ ಬೈರೇಗೌಡ್ರೆ, ಈ ದೃಶ್ಯಗಳನ್ನೊಮ್ಮೆ ನೋಡ್ಬಿಡಿ, ಆಮೇಲೆ ನೀವೇ ಕೂಡ ನಿರ್ಧಾರವನ್ನ ಮಾಡುವಂತ್ರಿ ಅಂತ ಹೇಳಿ ಅಲ್ಲಿನ ಜನರು ಕೂಡ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡಲೇಬೇಕಾ ಅಂತ ಹೇಳಿ ಒಂದ್ ಕಡೆ ಪ್ರಶ್ನೆ ಎದ್ದಿರುವಂತದ್ದು. ಇನ್ನೊಂದ್ ಕಡೆ ಬೆಂಗಳೂರಿಗೆ ಒಂದು ಕಾನೂನು, ಶಿವಾಜಿನಗರಕ್ಕೆ ಬೇರೊಂದು ಕಾನೂನು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಕೃಷ್ಣ ಬೈರೇಗೌಡ ಅವರೇ, ಶಿವಾಜಿನಗರಕ್ಕೆ ಏನಾದ್ರೂ ಬೇರೆ ಕಾನೂನು ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇನ್ನು ಅಲ್ಲಿ ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಹೋಗುವಂತಹ ಸಂದರ್ಭದಲ್ಲಿ ಪೆಪ್ಪರ್ ಸ್ಪ್ರೇಯನ್ನ ಮಾಡಿರುವಂತದ್ದು. ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಅವರೇ, ಎಲ್ಲಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಮ ಏರಿಯಾ ಶಿವಾಜಿನಗರದ ಒತ್ತುವರಿ ತೆರವು ಮಾಡಲೇಬಾರ್ದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಏರಿಯಾಕ್ಕೆ ಬಂದ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ? ನಿಮ್ಮದೇ ಸರ್ಕಾರ, ನಿಮ್ಮದೇ ಕ್ಷೇತ್ರ, ನಿಮ್ಮದೇ ಅಧಿಕಾರಿಗಳು. ಒತ್ತುವರಿ ತೆರವಿಗೆ ಹೋದ ಅಧಿಕಾರಿಗಳಿಗೆ ಇಲ್ಲಿ ಭದ್ರತೆನೇ ಇಲ್ವಾ ಅಂತ ಹೇಳಿ ಒಂದ್ ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಇನ್ನು ನಿಮ್ಮ ಏರಿಯಾ ಶಿವಾಜಿನಗರದಲ್ಲಿ ನಿಮ್ಮ ಏರಿಯಾಗೆ ಬಂದ ಅಧಿಕಾರಿಗಳಿಗೆ ಅಲ್ಲಿ ರಕ್ಷಣೆ ಇಲ್ವಾ? ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಕ್ಷೇತ್ರ, ನಿಮ್ಮದೇ ಅಧಿಕಾರಿಗಳು. ಒತ್ತುವರಿ ತೆರವಿಗೆ ಹೋದ ಅಧಿಕಾರಿಗಳಿಗೆ ಅಲ್ಲಿ ಶಿವಾಜಿನಗರದಲ್ಲಿ ಭದ್ರತೆನೇ ಇಲ್ಲ. ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಅವರೇ ಎಲ್ಲಿದ್ದೀರಿ? ಹಾಗಾದ್ರೆ ನಿಮ್ಮ ಏರಿಯಾ ಜನರೇ ಈ ರೀತಿಯಾಗಿ ಜಿಬಿಎ ಅಧಿಕಾರಿಗಳಿಗೆ ಭಯ ಹುಟ್ಟಿಸ್ತಾ ಇದ್ದಾರೆ. ಜಿಬಿಎ ಅಧಿಕಾರಿಗಳು ತೆರವಿಗೆ ಬಂದಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗೆ ಪೆಪ್ಪರ್ ಸ್ಪ್ರೇಯನ್ನ ಮಾಡಿರುವಂತದ್ದು. ಇನ್ನು ಜಿಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ನಿಮ್ಮ ಏರಿಯಾ ಶಿವಾಜಿನಗರದಲ್ಲಿ ಈ ರೀತಿಯಾದ ಘಟನೆ ಆಗಿದೆ. ಇನ್ನು ಜಿಬಿಎ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಬೇಕಂತಹ ಸಂದರ್ಭದಲ್ಲಿ ಮಹಿಳಾ ಜಿಬಿಎ ಅಧಿಕಾರಿ ಕಣ್ಣಿಗೆ ಪೆಪ್ಪರ್ ಸ್ಪ್ರೇಯನ್ನ ಹೊಡೆದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿರುವಂತದ್ದು. ಎಸ್ ಉಲ್ಲಾಸ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಇಲ್ಲಿ ಬೇರೆ ಕಡೆ ಒಂದು ಕಾನೂನು, ಶಿವಾಜಿನಗರಕ್ಕೆ ಒಂದು ಕಾನೂನು ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಯಾಕಂತ ಅಂದ್ರೆ ಇಲ್ಲಿ ಅಧಿಕಾರಿಗಳು ಫುಟ್ಪಾತ್ ತೆರವುಗೆ ಹೋದಂತಹ ಅಧಿಕಾರಿಗಳಿಗೆ ಪೆಪ್ಪರ್ ಸ್ಪ್ರೇಯನ್ನ ಮಾಡಿದ್ದಾರೆ. ಒಂದ್ ರೀತಿಯಾಗಿ ಪ್ರಾಣ ಭಯ ಕೂಡ ಅವರಿಗೆ ಕಾಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಉಲ್ಲಾಸ್? ಅಂಕಿತಾ, ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಜಿಬಿ ಅಧಿಕಾರಿಗಳು ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ಏನಿದೆ ಅದನ್ನ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನೊಂದು ಆರೋಪ ಇತ್ತು, ಬೇರೆ ಎಲ್ಲಾ ಕಡೆ ತೆರವು ಮಾಡ್ತಿದ್ದಾರೆ, ಆದ್ರೆ ಶಿವಾಜಿನಗರದಲ್ಲಿ ಆ ಭಾಗದಲ್ಲಿ ಒತ್ತುವರಿ ಆಗಿರುವಂತಹ ಫುಟ್ಪಾತ್ ಅನ್ನ ತೆರವು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶನು ಕೂಡ ವ್ಯಕ್ತವಾಗಿತ್ತು. ಇದ್ರ ಬೆನ್ನಲ್ಲೇ ಜಿಬಿ ಅಧಿಕಾರಿಗಳು ಅಂದ್ರೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಶಿವಾಜಿನಗರ ವ್ಯಾಪ್ತಿ ಅಂದ್ರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಅಧಿಕಾರಿಗಳು ಫುಟ್ಪಾತ್ ಅಂದ್ರೆ ಬಸ್ ಸ್ಟ್ಯಾಂಡ್ ಸಮೀಪ ಫುಟ್ಪಾತ್ ಒತ್ತುವರಿ ಆಗಿತ್ತು, ಅದನ್ನ ತೆರವು ಮಾಡ್ಲಿಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆ ಮುಖಂಡರು ಅಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಮನಸ್ಸು ಇಚ್ಛೆ ತಳಿಸಿರುವಂತದ್ದು. ತಳ್ಳಿಸೋದಷ್ಟೇ ಅಲ್ಲ, ಅವರನ್ನ ತಳ್ಳುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ಯಾವಾಗ ಅಧಿಕಾರಿಗಳು ಫುಟ್ಪಾತ್ ಒತ್ತುವರಿ ತೆರವು ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆ ಮುಖಂಡ ಅಧಿಕಾರಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಇದನ್ನೇ ನೆಪ ಮಾಡ್ಕೊಂಡು ಉಳಿದಂತಹ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರೇನಿದ್ರು ಅವರು ಬಂದಂತ ಅಧಿಕಾರಿಗಳಿಗೆ ಮನಸ್ಸು ಇಚ್ಛೆ ಥಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಕೈಗೆ ಸಿಕ್ಕಂತಹ ವಸ್ತುಗಳನ್ನ ಕೂಡ ಹಿಡಿದು ಆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಬಂದಂತ ಅಧಿಕಾರಿಗಳನ್ನ ವಾಪಸ್ ತೆರಳೋ ತನಕನೂ ಕೂಡ ಹಲ್ಲೆಯನ್ನ ಮಾಡುವಂತದ್ದು ಈಗಾಗಲೇ ಅದಕ್ಕೆ ಬೇಕಾದಂತ ವಿಡಿಯೋಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಶಿವಾಜಿನಗರದಲ್ಲಿ ಫುಟ್ಪಾತ್ ಕಾನೂನೇನು ಉಲ್ಲಂಘನೆ ಆಗಿದೆ, ಅದನ್ನ ಪಾಲನೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಈ ರೀತಿಯಾದಂತಹ ದಬ್ಬಾಳಿಕೆ ಮಾಡಿರುವಂತದ್ದು, ಹಲ್ಲೆ ಮಾಡಿರುವಂತದ್ದು ಸರಿನಾ ಅನ್ನುವಂತಹ ಈ ಒಂದು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇದೀಗ ಜಿಬಿ ನೌಕರರ ಸಂಘದ ಅಧ್ಯಕ್ಷರು ಕೂಡ ಒಂದು ಮಾತನ್ನ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕೂಡ್ಲೆ ಯಾರು ಸರ್ಕಾರಿ ಅಂದ್ರೆ ಜಿಬಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅವರನ್ನ ಬಂಧಿಸ್ಬೇಕು. ಒಂದ್ ವೇಳೆ ಬಂಧಿಸ್ಲಿಲ್ಲ ಅಂತಂದ್ರೆ ನಾವು ನಾಳೆಯಿಂದ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ SIR ಆಗಿರ್ಬೋದು ಅಥವಾ ಜಿಬಿ ಒತ್ತುವರಿ ತೆರವಾಗಿರ್ಬೋದು, ಇವೆಲ್ಲವೂ ಕೂಡ ನಾವು ಕೆಲಸವನ್ನ ಸ್ಥಗಿತಗೊಳಿಸ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಕಮರ್ಷಿಯಲ್ ಪೊಲೀಸ್ ಠಾಣೆಗೆ ಹಲ್ಲೆಗೊಳಗಾದಂತಹ AEE ಆಗಿರ್ಬೋದು ಮತ್ತೆ ಜಿಬಿ ನೌಕರರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಕಮರ್ಷಿಯಲ್ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡ್ತಾರೆ. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.